ನಾವು ಕುರಿಗಳಲ್ಲ, ನಾವು ಮೂರ್ಖರಲ್ಲ ಅಂತ ನೀವು ಒಂದು ರೀತಿ ತಿಳಿಸ್ಬೋದು. ಯಾವ ರೀತಿ ತಿಳಿಸ್ಬೋದು ಅಂದ್ರೆ, ಈಗ ಇವರು ಬನ್ನಿ ಕೇಳಿದೆ ಯೋಗೇಂದ್ರ ಅಂತ ಅತ್ಯಂತ ಬುದ್ಧಿವಂತಿಕೆ ಕೆಲಸ ಮಾಡಿರೋರು ಅಂದ್ರೆ ಇವರು ಯೋಗೇಂದ್ರ. ಏನ್ ಮಾಡಿದ್ರು ಗೊತ್ತಾ? ಲಂಚ ಕೊಟ್ಟಿದ್ರು ಇಲ್ಲಿ ಭ್ರಷ್ಟನಿಗೆ ಲಂಚ ಕೊಟ್ಟ ಮೇಲೆ ಆ ಕೆಲಸ ಆಗ್ಲಿಲ್ಲ. ಅದನ್ನ ವಾಪಸ್ ಕೇಳಿದಾಗ ಅವ್ನು ಕೊಟ್ಟಿಲ್ಲ. 6 ತಿಂಗಳಿಂದ ಅವ್ನು ಕೊಡ್ತಾ ಇಲ್ಲ. ಇವ್ರು ಏನ್ ಬುದ್ಧಿವಂತಿಕೆ ಕೆಲಸ ಮಾಡಿದ್ರು ಗೊತ್ತಾ? ಅವ್ರಿಗೆ ಯಾವಾಗ ಅನಿಸ್ತೋ ಇಮಿಡಿಯೇಟ್ KRS ಪಕ್ಷದ ಮೆಂಬರ್ಶಿಪ್ ತಗೊಂಡ್ರು. 15 ದಿನ ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ನೋಡಿ ಸರ್, ನಾನು ನಿಮ್ ಪಕ್ಷದ ಮೆಂಬರು, ನನಗೆ ಇದರ ಸಮಸ್ಯೆ ಆಗಿದೆ, ಇದರ ದುಡ್ಡು ಸಿಗ್ತಾ ಇಲ್ಲ ಅಂತ. ಹೌದಾ, ತೋರಿಸು ಅಂತ ಹೇಳಿ ದಾಖಲೆಗಳು ತಗೊಂಡು ಕಂಪ್ಲೇಂಟ್ಗಳು ತಗೊಂಡು ನಾವು ಇವತ್ತು ಇಲ್ಲಿ ಬಂದು ಇವರಿಗೆ 40,000 ರೂಪಾಯಿ ಏನು ಬಂದಿರಲಿಲ್ಲ ಅದನ್ನ ವಾಪಸ್ ಕೊಡಿಸಿದ್ವಿ. ಬುದ್ಧಿವಂತರು ಯಾರು? ಸದಸ್ಯನಾಗಿ ಅವನ ಕೆಲಸ ಮಾಡ್ಕೊಂಡವನು ಬುದ್ಧಿವಂತ. ಹೋಗ್ಬಿಟ್ಟು ಕುರಿಗಳ ತರ ಮೂರ್ಖರ ತರ ಪ್ರತಿಯೊಂದು ಕಚೇರಿಗೂ ನೀವು ಆಮೇಲೆ ಸಂಬಳ ಕೊಟ್ಟಿರುವಂತಹ ಆ ನೌಕರನಿಗೆ, ಆ ಕೂಲಿ ಆಳುಗೆ ಮತ್ತೆ ನೀವು ಸಾವಿರಾರು ಗಟ್ಟಲೆ ಲಂಚ ಕೊಟ್ಕೊಂಡು ಅವನ ಫ್ಯಾಮಿಲಿನ, ಅವನ ಕುಟುಂಬನ ಬೆಳೆಸ್ತಾ ಇದ್ರಲ್ವಾ? ನೀವು ಮೂರ್ಖರಲ್ಲದೆ ಇನ್ನೇನು? ಬುದ್ಧಿವಂತರ ಕೆಲಸ ಮಾಡಿ ಈ ರೀತಿ KRS ಪಕ್ಷ ಸೇರಿ ಮೆಂಬರ್ಶಿಪ್ ತಗೊಳ್ಳಿ. ಯಾವನ್ ಬರ್ತಾನೆ ನೋಡ ಲಂಚ ತಗೊಳಕ್ಕೆ? ನಿಮ್ಮ ಹತ್ರ ಲಂಚ ಕೇಳಕ್ಕೆ ಯಾವನಿಗೆ ಧೈರ್ಯ ಇದರ ದಲ್ಲಾಳಿಗಳು? ಯಾವನಾದ್ರೂ ದಲ್ಲಾಳಿಗಳಿದ್ರೆ ಬರ್ರಪ್ಪ ಮುಂದೆ. ಜನಸಾಮಾನ್ಯರ ಲಂಚ ಕೇಳಕ್ಕೆ, ಅವ್ರಿಗೆ KRS ಪಕ್ಷದ ಸದಸ್ಯರ ಹತ್ರ ಲಂಚ ಕೇಳಕ್ಕೆ ಅವನಿಗೆ ಧೈರ್ಯ ಇದೆ ನೋಡೋಣ. ಧೈರ್ಯ ಇದ್ರೆ ಅವ್ನು ಮುಂದೆ ಬರ್ಬೇಕು. KRS ಪಕ್ಷ